ಸಿನಿಮಾಗೂ ರಾಜಕೀಯಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಚಿತ್ರರಂಗದ ಅದೆಷ್ಟೋ ನಟ ನಟಿಯರು ಪಾಲಿಟಿಕ್ಸ್ನಲ್ಲಿ ಪಾಪ್ಯುಲರ್ ಆಗಿದ್ದಾರೆ. ರಾಜ್ಯದ ಆಡಳಿತದ ಭಾಗವಾಗಿ ರಾಜಕೀಯ ಸೇವೆಯನ್ನೂ ಮಾಡಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ನ ನಟ ರಾಕ್ಷಸ ಸಿನಿಮಾ ಜೊತೆಗೆ ರಾಜಕೀಯ ರಂಗ ಪ್ರವೇಶ ಮಾಡಲಿದ್ದಾರೆ ಎನ್ನುವಂತಹ ಸುದ್ದಿ ಹಬ್ಬಿದೆ. ಲೋಕ ಕದನದ ಕಣಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ ಎನ್ನುವಂಥ ಮಾತು ಮಾರ್ಧನಿಸಿದೆ. ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ನ ನಟ ರಾಕ್ಷಸ. ಯಾವ ಪಾತ್ರ ಆದ್ರೂ ಸರಿ ಅದಕ್ಕೆ ಜೀವ ತುಂಬಿ ನಟಿಸೋ ಬಡವ ರಾಸ್ಕಲ್. ಚಿತ್ರರಂಗದಲ್ಲಿ ರಾಟೆ ಆಡುತ್ತಾ ತನ್ನದೇ ಚಾಪು ಮೂಡಿಸಿರೋ ಬಾಕ್ಸರ್. ಇದೀಗ ರಾಜಕೀಯದಲ್ಲಿ ಟಗರಿನಂತೆ ಗುಟುರು ಹಾಕಲು ಡಾಲಿ ಧನಂಜಯ್ ಎಂಟ್ರಿ ಕೊಡ್ತಿದ್ದಾರೆ ಎಂಬ ಮಾತು ಹಲ್ಚಲ್ ಎಬ್ಸಿದೆ. ರಾಜಕೀಯದಲ್ಲಿ ಹೆಡ್ ಬುಷ್ ಆಡ್ತಾರಾ ಡಾಲಿ ಧನಂಜಯ್? ಲೋಕ ಸಮರದ ಹೊತ್ತಲ್ಲಿ ಕೈ ಹಿಡಿತಾರಾ ಬಡವ ರಾಸ್ಕಲ್? ಲೋಕಸಭೆ ಸಮರಕ್ಕೆ ಕೆಲವೇ ತಿಂಗಳು ಬಾಕಿ ಇದೆ. ಈ ಹೊತ್ತಲ್ಲಿ ರಾಜಕೀಯ ಪಡಸಾಲಿಯಲ್ಲಿ ನಟ ಡಾಲಿ ಧನಂಜಯ್ ಬಗ್ಗೆ ಬಿಸಿ ಬಿಸಿ ಸುದ್ದಿಯೊಂದು ಓಡಾಡ್ತಿದೆ. ಸ್ಯಾಂಡಲ್ವುಡ್ನ ಬಡವ ರಾಸ್ಕಲ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಎಂಬ ಮಾತು ಮಾರ್ಧನಿಸುತ್ತಿದೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಖ್ಯಾತಿಯ ಧನಂಜಯ್ನ ಪಕ್ಷಕ್ಕೆ ಕರೆತರಲು ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ ಎಂಬ ರಾಜಕೀಯ ರಹಸ್ಯ ತೆರೆದುಕೊಂಡಿದೆ. ಸಿನಿಮಾ ರಂಗದಲ್ಲಿ ನೈಜ ನಟನೆಯ ಹೀರೋ ಆಗಿ ಅಬ್ಬರಿಸೋ ವಿಲನ್ ಆಗಿ ಮೆರೆದಾಡಿರೋ ಡಾಲಿ ಎರಡನೇ ಸಲ ಅಂತ ಪಾಲಿಟಿಕ್ಸ್ನಲ್ಲಿ ತಮ್ಮ ಖದರ್ ತೋರಿಸಲು ಸಜ್ಜಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ರಾಜಕೀಯಕ್ಕೆ ಬರುವ ಸಾಧ್ಯತೆ ಇದೆ. ನಟ ಧನಂಜಯ್ರನ್ನ ಕಾಂಗ್ರೆಸ್ ಮುಖಂಡರು ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಈಗಾಗಲೇ ಕೈ ಮುಖಂಡರು ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಈ ಬಗ್ಗೆ ಯೋಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಧನಂಜಯ್ ತಿಳಿಸಿದ್ದಾರಂತೆ. ಇನ್ನು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಜೊತೆ ಡಾಲಿ ಉತ್ತಮ ಬಾಂಧವ್ಯ ಹೊಂದಿದ್ದು, ಒಂದು ವೇಳೆ ಡಾಲಿ ಕಾಂಗ್ರೆಸ್ ಸೇರ್ಪಡೆಯಾದ್ರೆ ಮೈಸೂರಿನಿಂದ ಲೋಕಸಭಾ ಸಮರದ ಕಣದಲ್ಲಿ ಹೆಡ್ ಬುಷ್ ಆಡೋದಂತೂ ಪಕ್ಕಾ ಆಗಿದೆ. ಮೈಸೂರು ಗೆಲ್ಲಲು ಡಾಲಿಯ ದಾಳ ಉರುಳಿಸುತ್ತಾ ಕೈ. ಪ್ರತಾಪ್ ಸಿಂಹ ವಿರುದ್ಧ ಗುಟುರು ಹಾಕುತ್ತಾ ಟಗರು. ಅಂದ್ಹಾಗೆ ಡಾಲಿ ಧನಂಜಯ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಜೊತೆಗೆ ಡಾಲಿಯ ಸಿದ್ಧಾಂತ ಮತ್ತು ಸಾಮಾಜಿಕ ಕಳಕಳಿ ಕೈ ನಾಯಕರಿಗೆ ಹಿಡಿಸಿದೆ. ಹೀಗಾಗಿ ಅವರನ್ನ ಪಕ್ಷಕ್ಕೆ ಕರೆತರಲು ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹಗೆ ಠಕ್ಕರ್ ಕೊಡಲು ಡಾಲಿ ಎಂಬ ದಾಳವನ್ನ ಉರುಳಿಸಲಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಧನಂಜಯ್ ಮೂಲಕ ಮೈಸೂರು ಭಾಗದಲ್ಲಿ ಲೋಕಸಮರ ಗೆಲ್ಲುವ ರಣತಂತ್ರವನ್ನ ಕಾಂಗ್ರೆಸ್ ರೂಪಿಸಿದೆ ಎನ್ನಲಾಗಿದೆ. ಒಂದು ವೇಳೆ ಡಾಲಿ ಕೈ ಹಿಡಿದಿದ್ದೇ ಆದ್ರೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಗುಟುರು ಹಾಕೋದಂತೂ ನಿಜ. ಧನಂಜಯ್ ಕಣಕ್ಕಿಳಿದ್ರೆ ಪ್ರತಾಪ್ ಸಿಂಹಗೆ ಸೋಲು. ಡಾಲಿ ಲೋಕ ಸ್ಪರ್ಧೆ ಬಗ್ಗೆ ಪ್ರದೀಪ್ ಈಶ್ವರ್ ಭವಿಷ್ಯ. ಧನಂಜಯ್ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರೆ ಸಂಸದ ಪ್ರತಾಪ್ ಸಿಂಹ ಸೋಲ್ತಾರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಭವಿಷ್ಯ ನುಡಿದಿದ್ದಾರೆ. ನಟ ಡಾಲಿ ಧನಂಜಯ್ ನನಗೆ ಒಳ್ಳೆಯ ಸ್ನೇಹಿತ ಎನ್ನುತ್ತಾ ಪಕ್ಷಕ್ಕೆ ಆಹ್ವಾನವನ್ನ ಇಟ್ಟಿದ್ದಾರೆ. ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ, ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸ್ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವ್ರು ನನ್ನ ಒಳ್ಳೆ ಸ್ನೇಹಿತರು ಸರ್. ಅದು ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ, ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸ್ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವ್ರು ನನ್ನ ಒಳ್ಳೆ ಸ್ನೇಹಿತರು ಸರ್. ಥ್ಯಾಂಕ್ ಯು. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯರನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆ ಶಾಸಕರು, ಸಚಿವರು ಹಾಗೂ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರು. ಆದರೆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ಕೇಳಿಬರದ ಹಿನ್ನೆಲೆ ಡಾಲಿ ಧನಂಜಯ್ ಅವರ ಹೆಸರು ಕೇಳಿ ಬಂದಿದೆಯಂತೆ. ಇದೆಲ್ಲದರ ಮಧ್ಯೆ ನಿನ್ನೆಯ ಬಜೆಟ್ನಲ್ಲಿ ಡಾಲಿ ಬರೆದಿರೋ ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಾಹಿತ್ಯ ಒಂದು ತೋಟದಲ್ಲಿ 100 ಹೂವು ಅರಳಲಿ ಎಂಬ ಸಾಲನ್ನ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದು ವಿಶೇಷವಾಗಿತ್ತು. ಅದೇನೇ ಇರಲಿ, ಡಾಲಿ ಧನಂಜಯ್ ಕಾಂಗ್ರೆಸ್ ಸೇರುವ ಬಗ್ಗೆ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಒಂದು ವೇಳೆ ರಾಜಕೀಯದಲ್ಲೂ ಬಡವರ ಮಕ್ಕಳು ಬೆಳೆದ್ರೆ ಜನರ ಉದ್ಧಾರಕ್ಕೆ ವೇದಿಕೆಯಾಗುವುದಂತೂ ನಿಜ. ಬಡವರ ಮನೆ ಮಕ್ಕಳು ಬೆಳೆಯಬೇಕಂದ್ರಯ್ಯ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.